ತೋರಿಸಿರೋ ಫೋಟೋದಲ್ಲಿರೋದೇ ನನ್ನ ಮಗಳು ಅಂತ ಹೇಳಿ ಟಿವಿ9ಗೆ ದೂರುದಾರೆ ಸುಜಾತಾ ಭಟ್ ಹೇಳಿಕೆ ಕೊಟ್ಟಿದ್ದಾರೆ. ಇದು ಬೇರೆ ಯಾರ್ದೋ ಫೋಟೋ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒಬ್ಬರ ತರಾನೇ 3-4 ಜನ 9 ಜನ 10 ಜನ ಇರಲ್ವಾ? ಆದ್ರೆ ನಾನ್ ನಿಮಗೆ ಫೋಟೋ ತೋರಿಸಿರುವಂಥದ್ದು ಅದು ನನ್ನ ಮಗಳ ಫೋಟೋ. ಯಾರಿಗೂ ಗೊತ್ತಾಗದಂತೆ ನನ್ನ ಮಗಳನ್ನ ಬೆಳೆಸಿದ್ದೆ. ಎಲ್ಲರೂ ಒಂದೊಂದು ರೀತಿ ತೇಜೋವಧೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಬೇರೆ ಕೆಲಸ ಇಲ್ಲ. ನನ್ನ ನೋವು ನನಗೆ ಗೊತ್ತು. ಇದರಲ್ಲಿ ನಾನು ಯಾವುದೂ ಕೂಡ ಫೇಕ್ ಮಾಡಿಲ್ಲ ಅಂತ ಹೇಳಿ ಸುಜಾತಾ ಭಟ್ ಮಾತಾಡಿದ್ದಾರೆ. ನಮ್ಮ ಪ್ರತಿನಿಧಿ ಜೊತೆಗೆ ಮಾತನಾಡಿದಂಥ ಸುಜಾತಾ ಭಟ್, ನನಗೆ ಮನೆಯವರಿಂದ ಥ್ರೆಟ್ ಇತ್ತು, ಸೊ ಹಾಗಾಗಿ ನಾನು ನನ್ನ ಮಗಳನ್ನು ತುಂಬ ಸೀಕ್ರೆಟ್ ಆಗಿ ಬೇರೆ ಯಾರಿಗೂ ಗೊತ್ತಾಗದೇ ಇರೋ ರೀತಿ ಬೆಳೆಸ್ದೆ. ಈ ಫೋಟೋದಲ್ಲಿರೋದು ನನ್ನ ಮಗಳೇ ಅಂತ ಸುಜಾತಾ ಭಟ್ ಹೇಳಿದ್ದಾರೆ. ಸೊ ಹಾಗಾದ್ರೆ ನಮ್ಮ ಪ್ರತಿನಿಧಿ ಜೊತೆಗೆ ಸುಜಾತಾ ಭಟ್ ಅವರು ಇನ್ನೇನೇನು ವಿಚಾರಗಳನ್ನ ಸ್ಪಷ್ಟಪಡಿಸಿದ್ದಾರೆ ಬನ್ನಿ ನೋಡೋಣ. ಏನಿಲ್ಲ ಮೇಡಮ್, ಈಗ ಒಂದು ಅದೇ ಆರೋಪ ಬಂದಿರೋದು. ಅಯ್ಯೋ ಸರ್, ಎಲ್ಲರೂ ಒಂದೊಂದು ಇದನ್ನ ಮಾಡ್ತಾರೆ, ತೇಜೋವಧೆ ಮಾಡ್ತಾರೆ. ನಾನ್ ಕೇಳಿರೋದು ನನ್ನ ಮಗಳ ಅಸ್ಥಿಯನ್ನ ಸಿಕ್ಕಿದ್ರೆ ಕೊಡಿ ಅಂತ ಕೇಳಿರೋದು. ಹೌದು, ಅದ್ರ ಮೇಲೆ ನಾನು ಯಾರನ್ನ ಬೆಟ್ ಮಾಡಿ ತೋರಿಸಿಲ್ಲ ಅಲ್ವಾ? ಈಗ ಅವ್ರು ಏನ್ ಹೇಳಿದ್ರು ಅದು ಅದ್ರಲ್ಲಿ ಸತ್ಯ, ಆದ್ರೆ ಫೋಟೋದಲ್ಲಿ ಮಾತ್ರ ಸುಳ್ಳು. ಅವರಲ್ಲ, ವಸಂತ ಅಲ್ಲ, ಅದು ಅನನ್ಯ ಅವರದ್ದೇ ಫೋಟೋ. ಹೌದು, ಅದು ಗ್ಯಾರಂಟಿ. ಅದು ಇದ್ದಿದ್ದು ಒಂದು ನಿಮಿಷ ಅಶೋಕ್ ಅವರೇ, ಅದು ಒಂದು ಸಣ್ಣ ಫೋಟೋ, ಅದು ನನ್ನ ಮಗಳ ಫೋಟೋ. ಈಗ ನಿಮ್ಮ ತರ, ಈಗ ನಿಮ್ಮ ಫೇಸ್ ತರ ಒಂದ್ 7 ಜನ ಅಥವಾ 10 ಜನ ಇರ್ತಾರಾ ಇಲ್ವಾ ಹೇಳಿ? ಹಂಗೆ ಇದು ಕೂಡ ಹಂಗೆ ಅಂತ ತಾವು ಹೇಳ್ತಿದ್ದೀವಿ. ಹೌದು. ಅಲ್ಲ, ಯಾಕೆ ಮೇಡಮ್ ಈ ರೀತಿ ಅಲಿಗೇಷನ್ ನಿಮ್ಮ ಮೇಲೆ? ಅವರು ದುಡ್ಡು ತಗೊಂಡಿದ್ದಾರೆ. ಯಾರು ಮಾಡ್ತಿರೋದು ಅಲಿಗೇಷನ್? ಯಾರು? ನನ್ನ ಭಾವ, ಅವನು ಕೂತ್ಕೊಂಡಿದ್ದಾನಲ್ಲ, ಅವನು ಮಾಡ್ತಾನೆ. ರಿಪ್ಪನ್ಪೇಟೆಯಲ್ಲಿ ಪ್ರಭಾಕರ್. ಆಯ್ತು ಸರ್, ಹೌದು ಸರ್, ನಾನಿದ್ದೆ. ನನ್ನ ಜೀವನಕ್ಕೆ ಅವ್ರು ನನ್ನ ಗಂಡ ಅಲ್ಲ, ನನ್ನನ್ನ ಒಂದು ಊಟ ಹಾಕಿ ನನ್ನನ್ನ ಒಂದು ಟೈಮ್ ಅಲ್ಲಿ ನಾನು ಕಷ್ಟದಲ್ಲಿ ಇರುವಾಗ ನನ್ನನ್ನು ನೋಡ್ಕೊಂಡಿದ್ದಾರೆ. ಹಾಗಾದ್ರೆ ನಾನು ಯಾರ ಮನೆಯಲ್ಲಿ ಎಲ್ಲೂ ಓಡಾಡಬಾರ್ದು, ನಾನು ಎಲ್ಲೂ ಇರಬಾರ್ದು ಅನ್ನುವಂಥದ್ದು ಏನಾದ್ರು ಇದೆಯಾ? 2002 ಅಲ್ಲಿ ನಾನು ರಿಪ್ಪನ್ಪೇಟೆಯಲ್ಲಿ ಇದ್ದಿದ್ದು ಹೌದು. ಆಯ್ತಾ? ರಿಪ್ಪನ್ಪೇಟೆಯಿಂದ ನಾನು ಹೋಗಿ ಬಂದು ಮಾಡ್ತಾ ಇದ್ದೆ. ಎಲ್ಲಿ? ಕಲ್ಕತ್ತಾಕ್ಕೆ. ನಾನು ಅಲ್ಲಿ ಒಬ್ರು ಶೇಟು ಮನೆಯಲ್ಲಿ ನಾನು ಇದ್ದೆ. ನನ್ನ ಮಗಳನ್ನ ಅಲ್ಲಿ ಯಾರಿಗೂ ಗೊತ್ತಿಲ್ಲದ ಹಾಗೆ ನಾನು ಬೆಳೆಸಿದ್ದೀನಿ. ಅದು ಯಾಕೆ ಅಂತ ಹೇಳಿದ್ರೆ ನನ್ನ ಫ್ಯಾಮಿಲಿಯ ಥ್ರೆಟ್ ನನಗಿತ್ತು. ನನ್ನ ಫ್ಯಾಮಿಲಿ, ನನ್ನ ತಂದೆಯ ಫ್ಯಾಮಿಲಿಯ ಥ್ರೆಟ್ ನನಗಿತ್ತು. ಯಾಕೆ ಅಂತ ಹೇಳಿದ್ರೆ ನಾನು 83 ನಾನು ಅನಿಲ್ ಭಟ್ ಅನ್ನುವರನ್ನ ಫ್ಯಾಮಿಲಿಗೆ ಗೊತ್ತಿಲ್ಲದೆ ನಾನು ಮದುವೆ ಆಗಿದ್ದೆ. ಅದು ನನ್ನ ಫ್ಯಾಮಿಲಿಯವರಿಗೆ ಯಾರಿಗೂ ಗೊತ್ತಿಲ್ಲ. ಫೋಟೋ ಬಿಟ್ಟು ಬೇರೆ ದಾಖಲೆಗಳು ಇದೆಯಾ ಮೇಡಮ್ ತಮ್ಮ ಹತ್ರ? ನನ್ನ ಹತ್ರ ಇದೆ. ನಾನು ಅವಳದು ಡೆತ್ ಸರ್ಟಿಫಿಕೇಟ್ ನಾನು ತಗೊಳಕ್ ಆಗಲ್ಲ. ಅರ್ಥ ಆಯ್ತಾ ನಿಮ್ಗೆ? ಬರ್ತ್ ಸರ್ಟಿಫಿಕೇಟ್ ನನ್ನ ಹತ್ರ ಇದೆ. ನಾನು ಒಂದು ಹಳ್ಳಿಯಲ್ಲಿ ಇದು ಮಾಡಿದವಳು ಇದೆ. ನಾನು ಎಲ್ಲಿ ಕೊಡಬೇಕು ನಾನು ಕೊಡ್ತೀನಿ ಸರ್.